ಬಸವಾದಿ ಪ್ರಮುಖರನ್ನು ಸ್ಮರಣೆ ಮಾಡ್ತಾ ಎಲ್ಲ ನನ್ನ ಶರಣ ಬಂಧುಗಳೇ, ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶರಣರು ಮಹಾತ್ಮರು ಲಿಂಗ ಪೂಜೆಯನ್ನು ಮಾಡಿ ಆ ಲಿಂಗ ಪೂಜೆಯೊಳಗನೆ ಆನಂದವನ್ನು ಕಾಣ್ತಿದ್ರು. ನೀವು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳ್ರಿ, ಗುರುಗಳು ಅಥವಾ ನಾನು ಸ್ವಾಮಿಗಳು ಗುರುಗಳು ಪರ್ಟಿಕ್ಯುಲರ್ ಅವ್ರದ್ದು ಅಂತ ಹೇಳಕತ್ತಿಲ್ಲ, ಅವರಿಗೆ ಅಂತ ಹೇಳಕತ್ತಿಲ್ಲ, ಯಾರೂ ಹಂಗೆ ಭಾವಿಸಬೇಡ್ರಿ. ಚೆನ್ನಾಗಿ ಬೆಳಗ್ಗೆ ಸ್ನಾನ ಪೂಜೆಯನ್ನು ಮಾಡಿಕೊಂಡು ಲಿಂಗ ಪೂಜೆಯನ್ನು ಮಾಡಿರಿ, ಲಿಂಗ ನಿರೀಕ್ಷೆಯನ್ನು ಮಾಡಿರಿ. ಸುಮ್ಮನೆ ಮಾಡಿರಿ, ನೀವು ನಾ ಹೇಳಿನಂತ ಮಾಡಿ ಒಂದು ಮೊದಲಿಗೆ ಪ್ರಾಯೋಗಿಕವಾಗಿ ಒಂದು 15-20 ನಿಮಿಷ ಮಾಡಿರಿ, ಸಾಕು, ಬಹಳ ಬೇಡ. ಒಂದು 15-20 ನಿಮಿಷ ನಿಮ್ಮ ಮನಸ್ಸನ್ನು ಲಿಂಗದಲ್ಲಿ ನಿಲ್ಲಿಸ್ರಿ. ಆಮೇಲೆ ನಿಮ್ಮ ಮುಖ ನೀವೇ ನೋಡ್ಕೊಳ್ರಿ, ಎಷ್ಟು ಪ್ರಸನ್ನ ಇರ್ತದಂತಂದ್ರೆ ಯಾವ ಮೇಕಪ್ ಮಾಡಿಕೊಂಡು ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದರೂ ಸಹಿತ ಅಷ್ಟು ಚಂದ ಇರೋಕ್ಕೆ ಸಾಧ್ಯ ಇಲ್ಲ. ಶರಣರು ವಚನ ಹೇಳ್ತದೆ, ಕನ್ನಡಿಯ ನೋಡುವ ಅಣ್ಣಗಳಿರ ಲಿಂಗವ ನೋಡಿರೋ. ಕನ್ನಡಿ ನೋಡಿಕೊಂಡು ಕನ್ನಡಿಯನ್ನು ನೋಡಿ ಸಂಭ್ರಮಿಸುವುದಲ್ಲ, ಕನ್ನಡಿಯನ್ನು ನೋಡೋದಕ್ಕೆ ಎಷ್ಟು ಕಾಲವನ್ನು ಕಳಿತೀವಿ, ಅದರೊಳಗಿನ ಸ್ವಲ್ಪ ಸಮಯವನ್ನು ಲಿಂಗವನ್ನು ನೋಡೋದಕ್ಕೆ ಕಳೆದ್ರೆ ನೀವೇ ಲಿಂಗ ಆಗ್ತೀರಿ, ನೀವೇ ಪುಣ್ಯಾತ್ಮರಾಗ್ತೀರಿ, ನೀವೇ ಶರಣರಾಗ್ತೀರಿ. ಏನು ಬೇಕು ಮತ್ತೇನು ಬೇಕಾಗಿದೆ ನಮಗೆ? ನಾವು ಬಯಸೋದೇನನ್ನು ಬಯಸುವಂಥದ್ದು ಯಾವುದು? ಏನು ಬಯಸ್ತೀವಿ? ಅಮೃತತ್ವವನ್ನು, ಮೋಕ್ಷವನ್ನು ಬಯಸ್ತಕ್ಕಂಥವರು ಮಾಡಬೇಕಾದಂಥದ್ದು, ನಡೆಯಬೇಕಾದಂಥದ್ದು, ಅನುಭವಿಸಬೇಕಾದಂಥದ್ದು ಇದು. ಮಹಾತ್ಮರ ಪ್ರತಿಯೊಂದು ಹೆಜ್ಜೆಯೊಳಗೂ ಸಹಿತ ಭಾಳ ವಿಶಿಷ್ಟವಾದ, ಭಾಳ ವಿಶೇಷವಾದ ಒಂದು ಲಕ್ಷಣಗಳಿರ್ತಾವೆ. ನಮಗೆ ಅವು ಏನೋ ಒಂಥರ ಕಾಣ್ತಿರ್ತಾವೆ. ಹಿಂಗ್ಯಾಕೆ ಮಾಡ್ತಾರ್ರಿ ಸ್ವಾಮಿಗಳು, ಹಿಂಗ್ಯಾಕ್ರಿ ಸ್ವಾಮಿಗಳು ಅಂತಿರ್ತಾರಿಲ್ರಿ. ಅದೇ ನಿಜವಾದ ಶರಣನ ಸ್ಥಿತಿ, ಶರಣ ತತ್ವ. ಶರಣ ಯಾವುದು? ಶರಣ ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ, ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ, ಮನ ಅತ್ತೊತ್ತಿದಂತಿರಬೇಕು ಲಿಂಗದಲ್ಲಿ. ಇದು ಶರಣ ಸ್ಥಿತಿ. ನಮ್ಮ ನಡೆನುಡಿಯೊಳಗೆ ಎಚ್ಚರಿಕೆ ಇರಬೇಕು. ಭವದಲ್ಲಿ, ಸಂಸಾರದಲ್ಲಿ ನಮಗೆ ಮನಸ್ಸು ತಿರಸ್ಕಾರ ಭಾವನೆ ಇರಬೇಕು. ಹುಚ್ಚನಾಗಿರಬೇಕು ಜನ ಕಣ್ಣಿನಲ್ಲಿ. ಹೆಂಗಿರ್ಬೇಕು ನಾವು ಮಂದಿ ಕಣ್ಣಿಗೆ ಅಂದ್ರೆ? ಹುಚ್ಚನ್ಬೇಕತ್ತ ಮಂದಿ, ನಮಗೆ ಹುಚ್ಚರ್ಗತೆ ಇರಬೇಕು ನಾವು. ಅದರ ಅರ್ಥ ಏನು? ಜನರ ಕಣ್ಣಿನಲ್ಲಿ ಹುಚ್ಚಾಗಿರ್ಬೇಕು, ಹುಚ್ಚಲ್ಲ, ಹುಚ್ಚಾಗಿರಬೇಕು. ಇದು ಭಾಳ ವಿಶೇಷ. ಈಗ ಕೆಲವೊಬ್ಬರು ಮಹಾತ್ಮರನ್ನು ನೋಡ್ರಿ ನೀವು, ಅವ್ರ ಭಾವಚಿತ್ರಗಳು ನೋಡಿದ್ರೆ ಏನ್ರಿ ಇವ್ರು ಶಾನ್ಯಾರಿದ್ರು ಏನು ಹುಚ್ಚರಿದ್ರು, ಹಿಂಗ್ಯಾಕ್ರಿ ನೋಡಕ್ಕೆ ಅನಿಸ್ತತಿಲ್ರಿ. ನಮ್ಮ ಕಣ್ಣಿಗೆ ಹುಚ್ಚರ, ನಾವು ಅವ್ರಿಗೆ ಹುಚ್ಚರಂತೀವಿ. ನಾವೇನ್ರಿ ಶಾನ್ಯಾರು, ಶಾನ್ಯಾ ಪಂಡಿತರು, ಮತ್ತು ಬರೇ ಶಾನ್ಯಾರಲ್ಲ, ಭಾಳ ಶಾನ್ಯಾರು ಅಲ್ಲ. ಅಂಥವರು ನಮ್ಮ ಕಣ್ಣಿಗೆ ಹುಚ್ಚರಾಗಿ ಕಾಣ್ತಾರೆ. ಆದರೆ ಆ ಅವರನ್ನು ಹುಚ್ಚರು ಅಂತ ತಿಳ್ಕೊಳ್ಳುವಂಥದ್ದು ಏನಿದೆ ಅದು ನಮ್ಮ ಅಜ್ಞಾನ. ಅಂಥವರು ನಮ್ಮ ಕಣ್ಣಿಗೆ ಹುಚ್ಚರಾಗಿ ಕಾಣ್ತಾರೆ ಅಂದರೆ ಅವರನ್ನು ತಿಳಿಯುವಲ್ಲಿ ನಾವು ವಿಫಲರಾಗಿದ್ದೀವಿ ಅಂತ. ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ, ಇಂತಿ ಗುಣವುಳ್ಳಾತನೇ ಅಚ್ಚ ಶರಣ ನೋಡ ಅಖಂಡೇಶ್ವರ. ಇವೆಲ್ಲ ಗುಣಗಳು ಯಾರು ನಡೆನುಡಿಯೊಳಗೆ ಎಚ್ಚರಿರ್ತಾರೆ, ಭವಸಾಗರದಲ್ಲಿ ಮತ್ಸರ ಇರ್ತದ, ಜನರ ಕಣ್ಣಿಗೆ ಹುಚ್ಚರಾಗಿರ್ತಾರಲ್ಲ ಅಂಥವರು. ಮತ್ತು ಜನರ ಕಣ್ಣಿನಲ್ಲಿ ಹುಚ್ಚರಾಗಿರಬೇಕು, ಮನಸ್ಸು ಲಿಂಗದಲ್ಲಿ ಅಚ್ಚೊತ್ತಿದಂತಿರಬೇಕು. ಇಂತಿ ಗುಣವುಳ್ಳಾತನೇ. ಇಂಥ ಗುಣಗಳು ಯಾರೆಲ್ಲಾದರೂ ಕಂಡ್ರೆ ನೀವು ತಿಳ್ಕೊಂಬಿಡ್ರಿ, ಅವನೇ ನಿಜವಾದ ಶರಣ. 10 ಬೆರಳಚ್ಚಿ ಕೈ ಮುಗಿದು ಅವರನ್ನು ನಾವು ಆಶೀರ್ವಾದ ಪಡೆಯುವಂಥದ್ದು, ಅವರಿಂದ ಕರುಣೆಯನ್ನು ಪಡೆಯುವಂಥದ್ದು ಮಹಾತ್ಮರ ಲಕ್ಷಣ. ಮಹಾತ್ಮರನ್ನು ಗುರುತಿಸೋದೇ ಒಂದು ಬಹಳ ವಿಶೇಷ. ಅದಕ್ಕೆ ಬಹಳ ಜಾಣ್ಮೆ ಬೇಕು. ಬರೇ ಒಂದು ಗಡಿಗೆ ತೊಗೊಳಕ್ಕೆ ಹೊಕ್ಕೀರಿ, ಎಷ್ಟು ಬಡಿತೀರಿ ಆ ಗಡಿಗೆ ಅಂದ್ರೆ ಒಡೆದ್ರೆ ಹೊಡಿತಾ ಅದು, ಕ್ವಾಟ್ ಬಡ್ದು ಕಡಿಗೆ ಒಡೆದು ಕೂಡಲೇ ಅವಾಗ ಏನೋಪ್ಪ ಇದು ಹಿಂಗ್ಯಾಕೆ ಸಪ್ಪಳು ಬರಾಕತೈತಿ, ಹೊಡೆದಿರ್ತಾರೆ. ಇದು ಹಿಂಗ್ಯಾಕೆ ಸಪ್ಪಳು ಬರಾಕತೈತಿ, ಅದು ಹೊಡೆದತ್ತೇಳ್ರಿ ಇಡ್ರಿ ಅಂತದ್ದು. ಪಾಪ ಅದು ಏನು ಮಾಡ್ಬೇಕೇನು?
ಒಂದು ಗಡಿಗೆ ತೊಗೊಳಕ್ಕೆ ಹೋಗಿ ಅಷ್ಟು ಚೌಕಾಶಿ ಮಾಡ್ತೀವಿ. ಗಡಿಗೆ ಬಿಡ್ರಿ, ಒಂದು ಕರಿಬೇವು ಕೊತ್ತಂಬರಿ ತರಕ್ಕೆ ಹೋದಾಗ ನೋಡ್ಬೇಕು ಚೌಕಾಶಿ ಎಲ್ಲಿದ್ದು, ನಿಮ್ಮ ಮನಿದ ಏನು ಹೊಲ್ದಾಗಿಂದ, ಹೈಬ್ರಿಡ್ ಏನು ಜವಾರಿ, ಎಷ್ಟು ಇನ್ಕ್ವೈರಿ ನಮ್ಮದು ಅಲ್ಲ. ಬರೀ ಒಂದು ಒಪ್ಪತ್ತಿನ ಒಂದು ಅಡಿಗೆಗೆ ಒಂದು ಈಟು ಹಾಕು ಕೊತ್ತಂಬರಿ ಕರಿಬೇವಕ್ಕೆ ಈಟು ತಲೆ ಕೆಡಿಸ್ಕೋತೀವಿ. ಜನ್ಮವನ್ನು ಉದ್ಧಾರ ಮಾಡುವಂಥ, ನಮ್ಮ ಕುಲಕೋಟಿಯನ್ನು ಉದ್ಧರಿಸುವಂಥ ಗುರುವಿನನ್ನು ಸರಿಯಾಗಿ ತಿಳಿಲಿಲ್ಲ ಅಂತಂದರೆ ಅದೇ ನಮ್ಮ ಮೊದಲ ವೈಫಲ್ಯ ಅನ್ನೋದನ್ನು ನಾವು ಮರಿಬಾರ್ದು. ಅಲ್ಲೇ ಫೇಲ್ ಆಗ್ತೀವಿ ನಾವು, ಅಲ್ಲಿ ಫೇಲ್ ಆಗ್ತೀವಿ. ಅದು ಜಾಣ್ಮೆಯ ಲಕ್ಷಣ. ಅಲ್ಲಿ ಜಾಣ್ಮೆಯನ್ನು ಮೆರಿಬೇಕು. ಗರ್ಗದ ಮಡಿವಾಳಪ್ಪಗ ಒಬ್ಬಕ್ಕೆ ಅವ್ವ ಮನೆಗೆ ಊಟಕ್ಕೆ ಕರೆದಿದ್ದಳತ್ತು. ಕೇಳ್ರಿ, ಭಾಳ ಚಂದ ಐತಿ. ಹೇಳಿದಳಕ್ಕೆ, ಯಪ್ಪ ನಮ್ಮ ಮನ್ಯಾಗ ಬೇರೆ ಯಾರಿಲ್ಲ, ನಾವು ಒಬ್ಬಕ್ಕೆ ಬಡೀವಿ, ಇದ್ದದ್ದು ಮಾಡೋಕ್ಕೆ ಬಂದು ಉಂಡು ಹೋಗ, ನಿನ್ನ ಹೊಳ್ಳಿ ಕರ್ಕೊಂಬರಾಕಿ ನಮ್ಮ ಮನ್ಯಾಗ ಕರ್ಯಾಕೆ ಕಳ್ಸಾಕೆ ಯಾರಿಲ್ಲ, 11-12 ಸುಮಾರು ಬಾಯಪ್ಪ ಬಂದು ಊಟ ಮಾಡಿ ಹೋಗು ಅಂಥೇಳಿ 9 ಗಂಟೆ ಸುಮಾರು ಬಂದು ಹೇಳಿ ನಮಸ್ಕಾರ ಮಾಡು. ಹ್ಞೂ ಅಂದ ಮಡಿವಾಳಪ್ಪ. ಹ್ಞೂ ಅಂದ. ಆಕೆ ಹೋಗಿ ಮನೆ ಮುಟ್ಟಿ ಒಂದು 15 ನಿಮಿಷ ಆಗಿಲ್ಲ, ಬಂದವ. ಮಣಿಯರ ದ್ವಾಡದತ್ಯ ಒಳಗೆ ಕರೆದು ಕುಂಡ್ರಸುನಂತೀರ, ಅಗದಿ ಈಟ್ ಮನಿ, ಒಬ್ರು ಆ ಕಡೆ ಹೊಳ್ರೆ ಮತ್ತು ಇನ್ನು ಈ ಕಡೆ ಗಾಡಿ ಹತ್ತಬೇಕು ಅಂಥ ಕಟಾನ್ ಕಟ್ಟಿ ಮನಿ. ಇನ್ನೇನು ಮಾಡ್ಬೇಕು ಪಾಪ ಆಕಿ. ಯಪ್ಪ ನಿನಗೆ 11:30-12 ಅಂದಿದ್ನಲ್ಲೋ ಯಪ್ಪ ಅಂದಳಕಿ. ಅವ ಮಡಿವಾಳಪ್ಪ ಅಂದ, ಅಲ್ಲಿ ಮಠದಾಗ ಕುಂಡ್ರದೇನಂಥೇಳಿ ಇಲ್ಲಿ ಬನ್ನಿವ ಅಂತಂದು ನಾವು. ಆ ಮಠನೂ ಅಷ್ಟ, ಇಲ್ಲಿಯೂ ಅಷ್ಟ. ಅಲ್ಲಿ ಕುಂಡ್ರು ಬದಲಿ ಇಲ್ಲಿ ಬನ್ನಿ. ಮತ್ತಿನ್ನು ಹೋಗತ್ತೆ ಹೆಂಗೆ ಹೇಳ್ತಾಳ್ರಿ, ಹೇಳಕ್ಕೆ ಬರಂಗಿಲ್ಲ. ಮತ್ತೇನು ಮಾಡು, ಬಡಿವಿ ಇದ್ದದ್ರಾಗ ಒಂದು ಕಾಂಬಳಿ ಇತ್ತು, ಒಂದಿಷ್ಟು ಹರಿದು ಮಾಡಿ ಹೆಂಗೋ ಒಂದಿಟ್ಟು ಅದನ್ನು ಮಡಿಚಿ ಏನೇನೋ ಮಾಡಿ ಅದನ್ನು ರೂಪ ಮಾಡಿ ಅಲ್ಲಿ ಮನೆ ಮುಂದೆ ಸಣ್ಣದೊಂದು ಕಟ್ಟಿ ಇತ್ತು. ಕಟ್ಟಿ ಅಂದ್ರೆ ಅಂಥ ದೊಡ್ಡ ಕಟ್ಟಿ ಅಲ್ರಿ, ಸುಮ್ಮ ಕಟ್ಟಿಗತ್ತೆ ಇತ್ತು. ಅಲ್ಲಿ ಕಂಬಳಿ ಒಗದ, ಯಪ್ಪ ಮಾಡ್ತೀನಿ ಒಂದಿಟ ಕುಂದ್ರು ಅಂದಳಾಕಿ. ಕುಂತ್ರ ಕುಂದ್ರುವಲ್ಲ ಯಾಕ್ರಿ, ಸುಮ್ಮ ಕುಂಡ್ರಬೇಕಿಲ್ರಿ. ಹಾಂ, ಮಡಿವಾಳಪ್ಪ ಕುಂದ್ರಪ್ಪ ಅಂತ ಹೇಳಿದ್ದಷ್ಟೇ, ಸುಮ್ಮ ಕುಂದಿರಲಿಲ್ಲ. ಏನು ಮಾಡಿದ, ಅಲ್ಲಿ ಮಗ್ಲ, ಆ ಕಟ್ಟಿ ಮಗ್ಲ ಒಂದು ಅವ್ರಿ ಬಳ್ಳಿತ್ತು, ಆ ಮುದಿಗೆ ಹಚ್ಚಿತ್ತು. ಅದೇ ಒಂದಿಟ್ಟು ಅವ್ರಿಕಾಯಿ ಮಾರಿ ಹೊಟ್ಟೆ ತುಂಬ್ಕೋತಿತ್ತದು. ಆ ಅವ್ರಿ ಬಳ್ಳಿ ಮಗ್ಲ ಹಿಂಗೆ ಹಡ್ಕೋತಮ್ಮ ಏನು ಮಾಡಿದಂದ್ರೆ ಆ ಬಳ್ಳಿನ ಹಿಂಗೆ ಹಿಡಿದು ಕಿತ್ತುಬಿಟ್ಟ. ಕಿತ್ತು ಆ ಬಳ್ಳಿ ಏನು ಹಿಂಗೆ ಮ್ಯಾಲೆ ಹಬ್ಬಿಸಿದಳಲ್ಲ, ಆ ಬೇರು ತೊಗೊಂಡು ಹಿಂಗೆ ಮ್ಯಾಲೆ ಅಲ್ಲಿಗೆ ಹಿಂಗೆ ಜೋತು ಬಿಟ್ಟುಬಿಟ್ಟ. ಆಕೆಗೇನು ಗೊತ್ತಿಲ್ಲ, ಅಡುಗೆ ಮಾಡಾಕತ್ತಿದ್ದಳು. ಎದರ ಸಂಬಂಧನ ಒಂದು ಈಟು ಹೊರಗೆ ಬಂದಳು. ಹೊರಗೆ ಬಂದ ಕುತ್ತಾನಂತ ತಿಳ್ಕೊಂಡು ಹೇಳಿ ನೋಡ್ಳು. ಸುಮ್ಮನೆ ಹೊಳ್ಳಿ ಒಳಗೆ ಹೋಗುವ ಹೊತ್ನ್ಯಾಗ ಬಳ್ಳಿ ಕಡೆ ಲಕ್ಷ ಹೋತು. ನೋಡ್ತಾಳ, ಆ ಬೇರು ಕಿತ್ತು ಹಿಂಗೆ ಮ್ಯಾಲೆ ಇಟ್ಟಿದ್ದದನ. ಇಟ್ಟು ತಲೆ ಕೆಟ್ಟಿತ್ತು ಆಕೆಗೆ. ಆಕೆ ಬದುಕ ಅದರ ಮ್ಯಾಲೆ. ಆಕೆ ಅಂದಳು, ನೀನು ಊಟಕ್ಕೆ ಕರೆದದ್ದ ನನ್ನ ತಪ್ಪಾಗೈತೆ ಮೊದಲು ಅಂದಳು ಆಕೆ. ಆ ಬಳ್ಳಿ ಹತ್ತಕ್ಕೆ ನಿಂದೇನು ತೆಗೆದಿತ್ತಪ್ಪ, ಯಾಕೆ ಅದಕ್ಕೆ ಕೈ ಹಚ್ಚಿದಿ? ಅದ ನನ್ನ ಬದುಕಿಗೆ ಆಸರಿತ್ತು, ನನ್ನ ಅನ್ನಕ್ಕೆ ಕಲ್ಲು ಹಾಕಿದೆಲ್ಲೋ ಪುಣ್ಯಾತ್ಮ, ನಿನ್ನ ಕರೆದ ತಪ್ಪಾಗೈತಿ, ಎದ್ದು ಹೋಗತ್ತೆ ಬೇದ ಎಬಿಸಿ ಕಳಿಸಳಕಿನ್ನ ಸಂಗಟ್ರಿ. ಮುಂದೆ ಏನು ಮಾಡ್ಬೇಕಿನ್ನ? ಕಡೆಗೆ ಏನಾಕೈತೆ ಆಕೈತೆ ಅಂತ ಹೇಳಿ ಒದರಾಳು. ಮಡಿವಾಳಪ್ಪ ಅಂದ, ಆಯ್ತು ನಡಿ ಅಂದ. ಏನು ಇಲ್ಲಿಲ್ಲ, ಮತ್ತೆ ಎಲ್ಲರೂ ನಡಿ ಅಂತ ಹೇಳಿ ಮಠದ ಕಡೆ ಹೋದ ಮೇಲೆ ಈಗ ಕಿತ್ತಾನ ಏನಾಕೈತೆ ನೋಡೋಣ ಅಂಥೇಳಿ ಬಡ ಒಂದಿಷ್ಟು ಕುರ್ಪಿ ತೊಗೊಂಡು ಕಟ ಹಡ್ಡಿ ಆ ಬಳ್ಳಿ ತೊಗೊಂಡು ಹೋಗಿ ಹಿಂಗೆ ಅಲ್ಲಿ ಚುಚ್ಚಿ ಅದಕ್ಕೆ ಮಣ್ಣು ಹಾಕಿ ನೀರು ಹಾಕಬೇಕಂಥೇಳಿ ಆ ಬಳ್ಳಿ ತೊಗೊಂಡು ಹಿಂಗೆ ಚುಸ್ತಿದ್ದಳು. ಚುಚ್ಚುವ ಹೊತ್ನಾಗ ಆ ಕೈಯಾಗಿನ ಕುರಿಪಿ ಒಂದಿಟ್ಟು ಬಡಿತು. ಬಡದು ಟಕ್ ಅಂತ ಸಪ್ಪಳಾತು. ಏನಿತ್ತಂದ್ರೆ ಒಂದು ಸಣ್ಣ ಚಟಿಗಿತ್ರಿ. ಚಟಿಗೆ ಒಳಗೆ ಬಂಗಾರದ ನಾಣ್ಯಗಳಿದ್ದು. ಅಲ್ಲಿ ಅದನ್ನೇನು ತೆಗೆದಳು, ಬಂಗಾರದ ನಾಣ್ಯಗಳನ್ನು ನೋಡಿದ ಮೇಲೆ ಇಷ್ಟು ಸಂತೋಷ ಆತಕಿಗೆ. ಎಂಥ ನನ್ನ ನಶೀಬ ಅಂದಳಾಕಿ. ಆ ಬಳ್ಳಿ ಗಿಳಿ ಅದು ಜೋತಾಡಕೈತ್ರಿ, ಅದನ್ನು ಕೈ ಬಿಟ್ಲಾಕಿ, ಜೋತಾಡಲಿ ಬಿಡಂದಳಾಕಿ. ಬಂಗಾರದ ನಾಣ್ಯಗಳು ತುಂಬಿದ ಚಟಿಗೇನು ಸಿಕ್ತ, ಆಗಿಂದಾಗ ಒಳಗೆ ತೊಗೊಂಡು ಹೋಗಿಟ್ಟು ಮತ್ತೇನೇನೋ ತಂದು ಎಲ್ಲ ಅಡುಗೆ ಮಾಡಿ ಓಡ್ಕೋತ ಮಠಕ್ಕೆ ಬಂದಳು. ಯಪ್ಪ ನಿಂದು ಭಾಳ ದೊಡ್ಡ ನಶೀಬ್ ಯಪ್ಪ, ನಿನ್ನ ಪುಣ್ಯಾನ ಯಪ್ಪ, ಬಾ ನಮ್ಮ ಮನೆಗೆ ಅಂತಂದಳಾಕಿ. ಅವಂದ ಕರ್ಕೊಂಡು ಹೋಗಿ ಮತ್ತೆ ಬೇದ ಕಳಿಸ್ತಿ, ಮತ್ತೆ ಕರೆಯಕ್ಕೆ ಬಂದಿ ನಾವು. ಇಲ್ಲ,
ನಾನು ಬಳ್ಳಿ ಕಿತ್ತ ಸಂಕಟಕ್ಕೆ ಬೇದ್ನೆಯಪ್ಪ, ಏನಿಲ್ಲ ತಂದೆ, ನೀ ಭಾಳ ದೊಡ್ಡ ಉಪಕಾರ ಮಾಡಿ, ಬಾಯಪ್ಪ ನಮ್ಮ ಮನೆಗೆ ಬಾ, ಪ್ರಸಾದ ಮಾಡು, ನಿನ್ನ ಪುಣ್ಯ ನನ್ನ ನಶಿಬ ತೆಗೆದೈತಿ, ಬಾರೋಯಪ್ಪ ಹೊಳ್ಳಿ ಬಾ ಅಂತಂದಳಕ್ಕೆ. ಅವಂದ ಎದಕ್ಕೆ ಅಂತಂದವು, ಏನಿಲ್ಲ ನೀ ಕಿತ್ತದ್ದು ಭಾಳ ಚಲೋ ಆಗೈತಿ. ನೆನಪಿಟ್ಕೊಳ್ರಿ, ಜಗತ್ತಿನ ಕಣ್ಣಿಗೆ ನೋಡಾಕ ಅವರಿ ಬಳ್ಳಿ ಕಿತ್ತಿದ್ದ ಮಡಿವಾಳಪ್ಪ, ಅವರಿ ಬಳ್ಳಿ ಬೇರು ಕಿತ್ತಿದ್ದ ಮಡಿವಾಳಪ್ಪ ಕಿತ್ತಿದ್ದ ಅವರಿ ಬಳ್ಳಿ ಬೇರಲ್ಲ, ಆ ತಾಯಿಯ ಬದುಕಿನಲ್ಲಿ ಅಂಟಿಕೊಂಡ ಬಡತನದ ಬೇರನ್ನು ಕಿತ್ತು ತೆಗೆದಿದ್ದ ಉದ್ಧಾರ ಆಗುವಂತಹ ಋಷಿ. ಏಕ್ದಮ್ ನೋಡಿದ ಕೂಡಲೇ ಸ್ವಾಮಿಗಳು ಹಿಂಗ್ಯಾಕೆ ಮಾಡಿದಾರ್ರಿ ಅನ್ಸೋದಿಲ್ರಿ. ಆದರೆ ಏನೇ ಮಾಡಲಿ ಆ ಹೆಜ್ಜೆಯೊಳಗೆ, ಆ ತೀರ್ಮಾನದೊಳಗೆ ನಮ್ಮ ಬದುಕನ್ನು ಉದ್ಧಾರ ಮಾಡುವಂಥ ಕಾಳಜಿ ಇರ್ತದೆ, ಕಳಕಳಿ ಇರ್ತದೆ, ಅಂಥ ಒಂದು ಪ್ರೀತಿ ಇರ್ತದೆ. ಅವಾಗ ಆ ತಾಯಿ ಅಂತಾಳೆ, ಇಂಥ ಕಾರಣಕ್ಕೆ ನನ್ನ ಬದುಕು ಉದ್ಧಾರ ಆಗೈತೆಪ್ಪ, ಬಾ ಅಂತ ಕರೆದಳು. ಮಡಿವಾಳಪ್ಪ ಅಂದ, ವಲ್ಲೆ ಅಂದವು. ವಲ್ಲೆ ನಿಮಗೇನ್ರಿ ಆತು, ನಮ್ಮನ್ನ ಬೇಯವ್ರ ಚಲೋ ಆತು, ನಮ್ಮನ್ನ ಬಾಯಪ್ಪ, ಹಂಗ್ಯಪ್ಪ ಹಿಂಗ್ಯಪ್ಪ, ನಮ್ಮಪ್ಪ ನಮ್ಮವ್ವ ಅಂತ ಹೇಳೋದತಿ. ಏನ್ರಿ ಆತಂದ್ರೆ ಸನ್ಯಾಸಿ ಅದರ ಹೆಣ ಎತ್ತಲಿ, ಅದರ ಮಾರಿ ಮೇಲೆ ಮಣ್ಣು ಒಗಿಲಿ, ಎಲ್ಲ ಎಟ್ಟವು ಲಿಸ್ಟ್ ಅದಾವ್ರಿ. ಅವು ಹೆಣ್ಮಕ್ಳು ಬೇಗಳದೊಳಗೆ ಈಗ ನೋಡ್ರಿ, ಮನ್ಯಾಗ ಯಾರು ತಪ್ಪು ಮಾಡಿರ್ತಾರ, ಯಾರನ್ನ ಬೈತಾರ್ರಿ ಅವರು? ಸುಧಾಮ ಸನ್ಯಾಸಿ ಬಾವಾ ಹಾಳಾಗಿ ಹೋಗಿ ಮಠದ ಕಡೆ, ಅಲ್ಲಿ ತಪ್ಪು ಮಾಡಿದವ್ರು ಅವರು ಬೇಯೋದು ನಮ್ಮನ್ನು, ಅವ್ರಿಗೆ ಬೇಯಂಗಿಲ್ಲ. ಅವರು ಸನ್ಯಾಸಿ ಬಾವಾ ಹೋಗಿ ಮಠದ ಕಡೆ ಹಾಳಾಗಿ, ಅಂದ್ರೆ ನಾವು ಮಠದ ಕಡೆ ಬಂದಿರ್ತೀವಿ, ಸನ್ಯಾಸಿ ಬಾವಾ ಅವೊಂದು ದಿವ್ಸ ಹೋಗಿ ಕೂತಾವ, ನೀವೊಬ್ಬ ಹೋಗಿ ಕುಂದ್ರಲ್ಲಿ. ಖರೆ ಐತೇನು ಸುಳ್ಳು ಐತ್ರಿ ಇದು? ಹೌದಿಲ್ರಿ? ನಾವು ಬೇಸಿಕೊಳ್ಳೋದು ಬರೋಬ್ಬರಿ ಐತಲ್ರಿ? ಬೇಯ್ರಿ. ಅದರ ಅರ್ಥ ಬದುಕನ್ನು, ಜೀವನವನ್ನು ಬದುಕುವುದರಲ್ಲಿ ಶರಣರು ಯಾಕೆ ವಿಶೇಷ ಅಂತಂದರೆ, ಬದುಕನ್ನು ಎಷ್ಟು ಸಹಜವಾಗಿ, ಎಷ್ಟು ಸರಳವಾಗಿ, ಏನೇನು ತ್ರಾಸಿರ್ಲಾರ್ದಂಗೆ ಬದುಕ್ತಾರಲ್ಲ. ಯಾಕೆ ಅವರ ಬದುಕು ಹಂಗೆ ಆಗ್ತತಿ ಅಂತಂದ್ರೆ, ಪದ್ಮಪತ್ರ ಮಿವಾಂಬಸಿ ಹೇಳ್ತಾರೆ ಸಂಸ್ಕೃತಕಾರ. ಪದ್ಮಪತ್ರ ಮಿವಾಂಬಸಿ, ನೀರಿನೊಳಗೆ ಕಮಲದ ಎಲೆ ಇರ್ತದೆ. ಕಮಲ ಎಲ್ಲಿರ್ತೈತ್ರಿ? ನೀರೊಳಗೆ, ಸರೋವರದೊಳಗೆ. ಆ ಕಮಲ ಅಲ್ಲೇ ಇರ್ತದೆ, ನೀರು ಅದಕ್ಕೆ ಹತ್ತಿರ್ತದೆ, ಆದರೂ ಸಹಿತ ಕಮಲ ನೀರನ್ನು ಹಚ್ಕೊಳ್ಳಾರ್ದಂಗಿರ್ತದೆ. ಪದ್ಮಪತ್ರ ಮಿವಾಂಬಸಿ. ಪ್ರಪಂಚದೊಳಗೆ, ಬದುಕಿನೊಳಗೆ ನಾವು ಹೆಂಗಿರಬೇಕು ಅಂತಂದರೆ, ಕಮಲದ ಎಲೆ ಇದ್ದಂಗೆ ನಾವು ಇದ್ವಿ ಅಂತಂದ್ರೆ ಬದುಕು ನಮಗೆ ವಜ್ಜಿ ಆಗೋದಿಲ್ಲ, ಭಾರ ಆಗೋದಿಲ್ಲ, ನೋವನ್ನು ಕೊಡೋದಿಲ್ಲ. ಅಂಥ ಬದುಕನ್ನು ಶರಣರು ಎಷ್ಟು ಚಂದ ಬದುಕ್ತಾರೆ. ಶರಣರು ಬದುಕಿ ತೋರ್ಸ್ಯಾರ. ಅವರು ಬದುಕಿದ್ದನ್ನು ನೋಡಿ ಆದರೂ ನಾವು ಬದುಕಾಗಿ ಕಲ್ಕೋಬೇಕಲ್ಲ. ಇರಲಿ, ಮಕ್ಕಳು ಅಳ್ತಿರ್ತಾವ, ಕರ್ಕೊಂಡು ಹೋಗ್ತಾರ ಏನ್ರಿ, ಅವು ಅಳೋದೇನು ನೋಡಕ್ಕೆ ಹೋಗಬೇಡ್ರಿ. ಎಲ್ಲರೂ ಹತ್ತವ್ರ ಅದೀವಿ ಏನ್ರಿ. ನೀವು ಹತ್ತಿರಿಲ್ಲ, ಎಲ್ಲರೂ ಸಣ್ಣವ್ರು ಇದ್ದಾಗ. ನಾ ಏನು ಹತ್ತಿನ ಇಲ್ಲ, ಬಹುತೇಕ ಹತ್ತಿರಾಕಿಲ್ಲ, ನಾನು ಹತ್ತದ್ದು ನನಗೇನು ಗೊತ್ತಿಲ್ಲ. ಆದರೆ ಅವಾಗ ಅಳ್ತಿರ್ತಾವೆ, ಅದನ್ನು ನೋಡೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ಮಲ್ಲರಸ ಆಡಳಿತವನ್ನು ವಹಿಸ್ಕೊತಾನೆ. ಮಲ್ಲರಸ ರಾಜ್ಯದ ಆಡಳಿತವನ್ನು ಮಗನಾಗಿರ್ತಕ್ಕಂಥ ಮಾದರಸನಿಗೆ ಒಪ್ಪಿಸಿ ಶ್ರೀಶೈಲದತ್ತ ಹೋಗ್ತಾನೆ. ಆಧ್ಯಾತ್ಮ ದಾರಿಯೊಳಗೆ ಮುನ್ನಡೀತಾನೆ. ಅಲ್ಲಿ ಶಾಶ್ವತವಾದಂಥ ಸುಖವನ್ನು, ನೆಮ್ಮದಿಯನ್ನು ಕಂಡುಕೊಳ್ಬೇಕು. ಯಾವ ರೀತಿಯೊಳಗೆ ಶಾಶ್ವತವಾದ ಸುಖ, ಯಾವ ರೀತಿಯೊಳಗೆ ಸುಖ ಅಂತ ಬಯಸ್ತೀವಿ ನಾವು, ಅದರ ಹಿಂದೆ ಶಾಶ್ವತವಾದ ಸುಖ ಅಂತ ಹೇಳ್ತಾರೆ ಶರಣರು. ಏನು ಮತ್ತು ಅವು ಬೇರೆ ಬೇರೆ ಅದಾವೇನು? ಶಾಶ್ವತ ಅಂತಂದರೆ ಪರ್ಮನೆಂಟ್ ಗೊತ್ತಾಗತ್ತಲ್ಲ ನಿಮಗೆ? ಈಗ ನೌಕರಿ ಮಾಡ್ತಿರ್ತಾರೆ, ಟೆಂಪ್ರರಿ ಅಂತ ಇರ್ತದೆ, ಮುಂದೆ ಏನಾಗಬೇಕದು? ಪರ್ಮನೆಂಟ್ ಆಗಬೇಕಿಲ್ರಿ. ಮನಿ ಬಾಡಿಗೆ ಮನೆಯೊಳಗಿರ್ತೀವಿ, ಅವಾಗ ಏನಂತಿರ್ತಾರೆ?
ಬಾಡಿಗೆ ಮನ್ಯಾಗ ಅದೀವಿ ರೀ, ಟೆಂಪ್ರರಿ ಅದೀವಿ. ಮನೆ ಬಾಡಿಗೆ ಮನೆ ಇತ್ತು ಅಂದ್ರೆ ಟೆಂಪ್ರರಿ, ನಮ್ಮದೊಂದು ಪರ್ಮನೆಂಟ್ ಅಂತೀವಿಲ್ಲ ಅವಾಗ. ನೌಕರಿ ಟೆಂಪ್ರರಿ ಇದ್ದರೆ ಪರ್ಮನೆಂಟ್, ಮನಿ ಟೆಂಪ್ರರಿ ಇದ್ದರೆ ಪರ್ಮನೆಂಟ್, ಹೆಂಡತಿ ಪರ್ಮನೆಂಟೇ ಇರಬೇಕು. ಎಲ್ಲವೂ ಮನಿ ಪರ್ಮನೆಂಟ್ ಬೇಕು, ನೌಕರಿ ಪರ್ಮನೆಂಟ್ ಬೇಕು, ಹೆಂಡತಿ ಪರ್ಮನೆಂಟ್ ಬೇಕು. ಈ ಆಧ್ಯಾತ್ಮದ ಸುಖ ಇದ್ಯಾಕೆ ಶಾಶ್ವತವಾಗಿ ಬೇಡ, ಇದ್ಯಾಕೆ ಟೆಂಪ್ರರಿ? ಎಲ್ಲವೂ ಪರ್ಮನೆಂಟ್ ಅಂತ ಹಂಬಲಿಸುವಾಗ ನಿಜವಾದ ಸುಖ, ಶಾಶ್ವತ ಸುಖ, ಶಿವಯೋಗದ ಆನಂದ, ಅದುವೇ ನಿಜವಾದ ಪರ್ಮನೆಂಟ್ ಸುಖ. ಅಂಥದ್ದನ್ನು ಪಡೆಯೋದಕ್ಕೆ ಹಂಬಲಿಸಿ ಶ್ರೀಶೈಲದತ್ತ ಹೋಗ್ತಾನೆ. ಅಲ್ಲಿ ಆಧ್ಯಾತ್ಮದ ಸುಖದೊಳಗೆ ತೇಲುವಾಗ ಅವನ ವಾರ್ತೆಗಳು ಮಗನಾಗಿರ್ತಕ್ಕಂಥ ಮಾದರಸನ ಕಿವಿಗೆ ಬರ್ತಾವೆ. ನೋಡ್ರಿ ಎಂಥ ಸಾಧನೆಯನ್ನು ಸಾಧಿಸ್ತಾನೆ ಅವ ಅಂತಂತಂದರೆ, ಏನು ಬೇಕಾದ್ದು ಪ್ರಕೃತಿಯ ಮೇಲೆ ಅವನು ಏನು ಹೇಳ್ತಾನೆ ಅದೇ ನಡಿಬೇಕು, ನಿಸರ್ಗ ಸಹಿತ ಅವನ ಮಾತು ಕೇಳಬೇಕು. ಅಂಥ ವ್ಯಕ್ತಿತ್ವವನ್ನು ಹೊಂದುತ್ತಾನೆ ಮಾದರಸ. ಅದು ಎದರಿಂದ ಅಂತಂತಂದರೆ ಶಿವಯೋಗ ಸಾಧನೆಯಿಂದ. ಇಂಥ ಶಕ್ತಿ ಬರ್ತತೇನು? ಭಾಳ ಮಂದಿ ಪ್ರಶ್ನೆ ಮಾಡ್ತಾರೆ, ಪವಾಡಗಳು ಅವೆಲ್ಲ ಇರುವಲ್ತೆಕ್, ಅವು ನಮಗೆ ಸಂಬಂಧಿಸಿಲ್ಲ, ಅದು ಖರೇನೋ ಸುಳ್ಳು, ಅದು ವಿಜ್ಞಾನ, ಅದೆಲ್ಲ ಅದನ್ನು ನಾವು ಅಷ್ಟು ದೊಡ್ಡ ಗುಮ್ಮ ನೀರಿಗೆ ಇಳಿದು ಬೇಡ. ಆದರೆ ನೆನಪಿಟ್ಕೋಬೇಕು, ಈ ಶಿವಯೋಗದ ಸಾಧನೆಗೆ ನಾವು ಪವಾಡ ಅಂತ ಯಾರೋ ಕರ್ಕೋವಲ್ರೆ, ಅವನ್ನ ನಾವು ಪವಾಡ ಅಂತಲೂ ಹೇಳಂಗಿಲ್ಲ. ಶಿವಯೋಗದ ಸಾಧನೆಗೆ ಎಂಥ ಸಿದ್ಧಿ ಬರ್ತದಂತಂದರೆ ಇನ್ನೊಬ್ಬರ ನೋವನ್ನು ಕಳೆಯುವಂಥದ್ದು ಆ ಶಿವಯೋಗ ಸಾಧನೆಗೆ ಪವರ್ ಬರ್ತದೆ. ಆ ಪವರ್ ಎದಕ್ಕೆ ಬಳಕೆ ಆಗಬೇಕು ಅಂತಂದ್ರೆ ಇನ್ನೊಬ್ಬರ ಕಷ್ಟವನ್ನು ಕಳೆಯೋದಕ್ಕೆ. ನೋಡ್ರಿ ಮಹಾತ್ಮರು ದೊಡ್ಡವ್ರ ಹತ್ತಕ್ಕೆ ಕಷ್ಟ ಆಗೈತಿ ಅಂತ ಮಠಕ್ಕೆ ಹೋದಕ್ಕೂ ಅವ್ರು ಏನು ಮಾಡ್ತಿದ್ರು, ಬಾಳ ಅಂಥೇಳಿ ಕರೆದು ವಿಭೂತಿಯನ್ನು ತಗೊಂಡು ಹಣಿಗೆ ಹಚ್ಚಿ ತಲೆ ಮೇಲೆ ಕೈ ಇಟ್ಟು ಮೈಗೆಲ್ಲ ಸವರಿ ಆರಾಮಾಕೈತಿ ಹೋಗೋ ಅಂದುಬಿಟ್ರೆ ಸಾಕು, ಆರಾಮಾಗ್ತಿತ್ತು. ಅದು ಯಾವ ಶಕ್ತಿಯಿಂದ ಅಂತಂದರೆ ಶಿವಯೋಗದ ಪವರ್, ಶಿವಯೋಗದ ಶಕ್ತಿ ಅಲ್ಲಿ ಆರಾಮವನ್ನು, ಆರೋಗ್ಯವನ್ನು ಕೊಡುವಂಥ ಕೆಲಸವನ್ನು ಆ ಶಿವಯೋಗ ಮಾಡ್ತದೆ. ಇದನ್ನು ನಾನು ಸುಮ್ಮನೆ ಔಪಚಾರಿಕವಾಗಿ ಹೇಳಾಕತ್ತೀನಂತ ತಿಳ್ಕೊಬೇಡ್ರಿ. ಕೆಲವರ ನೋಡಿ, ಕೆಲವರ ಮುಟ್ಟಿ, ಕೆಲವರ ಮಾತನಾಡಿಸಿ ಉದ್ಧರಿಪನು ಗುರು ಅಂತಿಕೊಂಡು ಹೇಳ್ತಾರೆ. ಗುರುವಿನ ಉದ್ಧಾರದ ರೀತಿ ಹೆಂಗದ? ಕೆಲವೊಬ್ಬರನ್ನ ನೋಡಿದರೆ ಸಾಕು ಉದ್ಧಾರ ಆಗಬೇಕು, ಕೆಲವೊಬ್ಬರನ್ನ ಮುಟ್ಟಿದರೆ ಸಾಕು ಉದ್ಧಾರ ಆಗಬೇಕು, ಕೆಲವರನ್ನ ಮಾತನಾಡಿಸಿದರೆ ಸಾಕು ಉದ್ಧಾರ ಆಗಬೇಕು. ನೋಡ್ರಿ ಮಹಾತ್ಮರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು, ಅವರ ಕರುಣ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತಂದ್ರೆ ನಮ್ಮ ಬದುಕು ಪಾವನ ಅನ್ನೋ ಹಿನ್ನೆಲೆಯೊಳಗೆ ಅಂಥ ನಿಸರ್ಗದ ಮೇಲೆ ಗೆಲುವನ್ನು, ನಿಸರ್ಗ ಮೇಲೆ ನಿಯಂತ್ರಣ ಮಾಡುವಂಥ ಶಕ್ತಿಯನ್ನು ಇಲ್ಲಿ ಮಲ್ಲರಸ ಪಡಿತಾನೆ. ಅವನೆಲ್ಲ ಲೀಲೆಗಳನ್ನು, ಅವನ ಕಥೆಗಳನ್ನು ಕೇಳಿ ಆಕರ್ಷಿತನಾಗಿರ್ತಕ್ಕಂಥ ಮಾದರಸ ಯಾರು? ಮಲ್ಲರಸನ ಮಗ. ಆಡಳಿತವನ್ನು ಮಾಡ್ತಿದ್ದ, ಲಕ್ಷ್ಯ ಕೊಡ್ರಿಲಿ, ಇದು ಭಾಳ ಮಹತ್ವದ. ಆಡಳಿತವನ್ನು ಮಾಡುವಂಥ ಮಲ್ಲರಸನ ಮಗ ಮಾದರಸ, ನನ್ನ ತಂದೆ ಇದೆಲ್ಲವನ್ನು ತ್ಯಾಗ ಮಾಡಿ ಶಿವಯೋಗದಿಂದ ನಿಸರ್ಗವನ್ನೇ ನಿಯಂತ್ರಿಸುವಂಥ ಶಕ್ತಿ ಪಡಿತಾನೆ ಅಂತಂದರೆ ಆ ಶಿವಯೋಗದೊಳಗೆ ಎಂಥ ಶಕ್ತಿ ಇರಬೇಕು. ನಾನು ಅಂಥದ್ದನ್ನೇ ಪಡಿಬೇಕಲ್ಲ, ನನಗ್ಯಾಕೆ ಬೇಕು ಈ ರಾಜ್ಯ ಅಂತನೋ, ಈ ರಾಜ್ಯ ನನಗ್ಯಾಕೆ ಬೇಕು? ಅವಾಗ ವಿಚಾರ ಮಾಡಿದ, ಯಾರೇ ತಗೊಳ್ರಿ, ಯಾರೇ ರಾಜ ಆಗ್ರಿ, ನಾನು ತ್ಯಾಗ ಮಾಡಿ ನಾನು ಶಿವಯೋಗದವನ್ನು ಸಾಧನೆಗಾಗಿ ನಾನು ಸಹಿತ ಶ್ರೀಶೈಲಕ್ಕೆ ಹೊರಡ್ತೀನಿ ಅಂಥೇಳಿ ತ್ಯಾಗ ಮಾಡಿ ಹೋಗ್ತಾನೆ. ಸರಳಲ್ರಿ, ಅಧಿಕಾರವನ್ನು ಬಿಟ್ಟು ಕೊಡ್ತಕ್ಕಂಥದ್ದು, ಅಧಿಕಾರವನ್ನು ತ್ಯಾಗ ಮಾಡುವಂಥದ್ದು ಸಣ್ಣ ಕೆಲಸ ಅಲ್ಲ. ಅದು ಅಂಥ ಆತ್ಮವಿಶ್ವಾಸ ಬಲಿಬೇಕಾದರೆ ಅವನಲ್ಲಿ ಹಂಬಲ ಎಷ್ಟಿರಬೇಕಲ್ಲ. ಅಂಥ ಹಂಬಲವನ್ನು ತುಂಬಿಕೊಂಡು ಆ ಹಂಬಲದಿಂದ ನೋಡ್ರಿ ಬದುಕೇನಿದೆ. ಅರಿತು ಬಾಳಿದರೆ ಬಾಳು ಬಂಗಾರ, ಬೆರೆತು ಬಾಳಿದರೆ ಶಿವ ಸಾಕ್ಷಾತ್ಕಾರ. ನಾವು ಅರಿತು ಬಾಳಿದರೆ ಬಾಳು ಬಂಗಾರ, ಬೆರೆತು ಬಾಳಿದರೆ ಅದು ಶಿವ ಸಾಕ್ಷಾತ್ಕಾರ. ಬದುಕಿನೊಳಗೆ ಅರಿಬೇಕು, ಅದರೊಳಗೆ ಬೆರಿಬೇಕು. ಹೆಂಗೆ ಅರಿಯೋದು, ಹೆಂಗೆ ಬೆರೆಯೋದು, ಹೆಂಗೆ ಬದುಕನ್ನು ತಿಳಿಬೇಕು. ತಿಳಿದ ಮೇಲೆ ಆ ಬದುಕಿನೊಳಗೆ ಒಂದಾಗಬೇಕು. ಬೆರೆಯೋದಂತಂದರೆ ಹಾಲಿನೊಳಗೆ ಹಾಲು ಕೂಡಿದಂತೆ, ನೀರೊಳಗೆ ನೀರು ಕೂಡಿದಂಗೆ. ಈಗ ನೋಡ್ರಿ, ಒಂದು ಮಲಪ್ರಭಾ ನದಿ, ಇನ್ನೊಂದು ಘಟಪ್ರಭಾ ನದಿ, ಎರಡೂ ನೀರು ಕೂಡಿಸಿಬಿಟ್ರೆ ಯಾವ್ಯಾವ ನೀರು ಯಾವ್ಯಾವ ಬೇರೆ ಮಾಡ್ತೀರಿ? ಘಟಪ್ರಭಾ ನೀರು, ಮಲಪ್ರಭಾ ನೀರು ಬೇರೆ ಮಾಡೋಕ್ಕೆ ಬರೋದಿಲ್ಲ. ಬರ್ತದೇನ್ರಿ? ಬರಂಗಿಲ್ಲ. ಹಾಗೇನೆ ಹಾಲು,
ಆಕಳ ಹಾಲು ಎಮ್ಮೆ ಹಾಲು ಕೂಡಿಸ್ರಿ, ಕೂಡಿಸಿ ಆಮೇಲೆ ಬೇರೆ ಬೇರೆ ಮಾಡ್ರಿ ನೋಡೋಣ. ಆಕತಿ ಆಗಲ್ಲ. ಒಂದು ಸಲ ಹಾಲು ಬೆರೆತ್ರೆ, ಒಂದು ಸಲ ನೀರು ಬೆರೆತ್ರೆ ಅದನ್ನು ಬೇರೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಬದುಕನ್ನು ಅರಿಬೇಕು, ಆಮೇಲೆ ಬೆರಿಬೇಕು. ಒಬ್ಬ ಅನುಭವಿ ಹೇಳ್ತಾನೆ, ಜೀವನ ನೋಡ್ರಿ ಹೇಗಿದೆ ಅಂತಂದರೆ, ಬದುಕನ್ನು ಅರಿತುಕೊಂಡು ಬೆರೆತುಕೋ. ಮನುಷ್ಯ ನಾವು ಏನು ಮಾಡಬೇಕು? ಜ್ಞಾನ ಬೇಕಾದ್ರೆ ಬೆರ್ಕೋ, ಸಂಸಾರ ಸಾಕಾದ್ರೆ ಸರ್ಕೋ. ಕೇಳ್ರಿ, ಜ್ಞಾನ ಬೇಕಾದ್ರೆ ಬೆರ್ಕೋ, ಸಂಸಾರ ಸಾಕಾದ್ರೆ ಸರ್ಕೋ, ಎರಡೂ ಆಗದಿದ್ರೆ ಹೊಯ್ಕೋ ಅತ್ತು. ಮನುಷ್ಯ ಬೆರ್ಕೊಳಕರೆ ಕಲ್ಕೋಬೇಕು, ಆಗಂಗಿಲ್ಲ ಅಂದ್ರೆ ಸರ್ಕೊಳಕರೆ ಕಲ್ಕೋಬೇಕು. ಇರಲಿಲ್ಲಂದ್ರೆ ಮೂರನೇದು ಪಾಳೆ ಬರ್ತೈತೆ ಅವನಿಗೆ. ಆ ಕಾರಣಕ್ಕೆ ಜೀವನವನ್ನು ಬದುಕಿ ಅನುಭವಿಸಿ ನಡೀತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ಸರಿಯಾದ ರೀತಿಯೊಳಗೆ ಇಲ್ಲಿ ಮಹಾತ್ಮರು ಶಿವಯೋಗಿಗಳು ಕೇಳ್ತಾರೆ. ಕೆಲವು ಜನ ಮಹಾತ್ಮರ ಗದ್ದಿಗೆಯನ್ನು ಕಟ್ತೀವಿ, ಅವರ ಸಮಾಧಿಯನ್ನು ಕಟ್ತೀವಿ. ಯಾಕೆ? ಯಾರು ಭವವನ್ನು ಗೆದೀತಾರೆ, ಭವವನ್ನು ಗೆದ್ದವರದು ಗದ್ದಿಗಾಗತ್ತೆ, ಭವವನ್ನು ಗೆದ್ದವರದು ಗದ್ದಿಗಾಗತ್ತೆ, ಗೆದಿಲಾರ್ದವ್ರದ್ದು ಗದ್ದಿಗಾಗೋದಿಲ್ಲ. ಮಹಾತ್ಮರ ಗದ್ದಿಗೆ ಯಾಕೆ ಆಗ್ತವೆ ಅಂತಂದರೆ, ಅವರು ಭವವನ್ನು ಗೆದ್ದರು ಅಂಥೇಳಿ ಅವರದ್ದು ಗದ್ದಿಗೆ ಆಗತ್ತೆ. ನಮ್ಮ ಜೀವನ, ನಮ್ಮ ಬದುಕಿಗೆ, ನಮ್ಮ ಭವದಿಂದ ನಮ್ಮನ್ನು ಪಾರು ಮಾಡೋದಕ್ಕೆ ಅವರ ಆಶೀರ್ವಾದವೇ ದೊಡ್ಡ ಹರಿಗೋಲಾಗಿ ನಮ್ಮ ಜೊತೆಗೆ ಉಳಿತದ. ಆ ಕಾರಣಕ್ಕೆ ಅಂಥ ಮಹಾತ್ಮರನ್ನು ನಾವು ಒಂದು ಪೂಜ್ಯ ಭಾವನೆಯಿಂದ, ಗೌರವ ಭಾವನೆಯಿಂದ ನೋಡ್ತಕ್ಕಂಥದ್ದು ಅನ್ನೋದನ್ನು ನಾವು ಇಲ್ಲಿ ತಿಳಿತಕ್ಕಂಥದ್ದು. ಅದಕ್ಕೆ ನಂಬಿಕೊಂಡು ಬದುಕಿನೊಳಗೆ, ಜೀವನದೊಳಗೆ ನಂಬಿಕೊಂಡು ಹೋಗತಕ್ಕಂಥದ್ದು. ಅವ ಏನು ನಂಬಿದ? ಯಾರು? ಮಾದರಸ. ನನ್ನ ತಂದೆ ಯಾವ ಹಾದಿಯೊಳಗೆ ಹೋಗ್ಯಾನ, ಅವ ಇಡೀ ರಾಜ್ಯವನ್ನು ತ್ಯಾಗ ಮಾಡಿ ಹೋಗಬೇಕಾದ್ರೆ ಅಲ್ಲಿ ನಿಜವಾದ ಸುಖ ಅದ ಅನ್ನೋದನ್ನು ಕಂಡುಕೊಂಡು ಹೋಗ್ಯಾನ. ನಾವು ಸಹಿತ ಹಾಗೇ ಹೋಗಬೇಕು ಅನ್ನತಕ್ಕಂಥ ಹಿನ್ನೆಲೆಯೊಳಗೆ ಅವನು ಸಹಿತ ತ್ಯಾಗ ಮಾಡಿ ಶ್ರೀಶೈಲಕ್ಕೆ ಬರ್ತಾನೆ. ಶ್ರೀಶೈಲಕ್ಕೆ ಬರೋ ಹಾದಿಯೊಳಗೆ ಲಕ್ಷ್ಯ ಕೊಡ್ರಿ, ಮಾದರಸ ಇವು ಬರೋದು ಗೊತ್ತಾತವನಿಗೆ. ಗೊತ್ತಾಗಿ ಏನು ಮಾಡ್ತಾನೆ ಅಂದರೆ, ಹಾದಿಯೊಳಗೆ ಒಂದು ಬಿಳೆ ಗುಡ್ಡದ ಆಕಾರದೊಳಗೆ, ಒಂದು ಬಿಳಿಯ ಗುಡ್ಡದ ಆಕಾರದೊಳಗೆ ಬಿದ್ದು ಬಿಟ್ಟಿರ್ತಾನೆ. ಯಾರು? ಮಲ್ಲರಸ. ಒಂದು ದೊಡ್ಡ ಗುಡ್ಡದ ಆಕಾರದೊಳಗೆ ಬಿದ್ದ. ಈ ಮಾದರಸನಿಗೆ ದಾಟಿ ಹೋಗಲಿಕ್ಕೆ ಹಾದಿನೇ ಇರಲಿಲ್ಲ. ಹಾದಿರ್ಲಾರ್ದಂಗೆ ಅಡ್ಡ ಮಲಗಿ ಬಿಟ್ಟ. ಹೇಗೆ ಅಡ್ಡ ಮಲಗಿದ ಅಂದರೆ, ಮಲ್ಲರಸನ ಪಾದ ಯಾವ ಕಡೆ, ತಲೆ ಯಾವ ಕಡೆ ಯಾವುದೂ ಗೊತ್ತಾಗವಾತ ಅವನಿಗೆ. ಆ ರೀತಿಯೊಳಗೆ ಬೃಹತ್ ಆಕಾರದೊಳಗೆ ಅಂಥ ಲೀಲೆ, ಅಂಥ ಶಕ್ತಿನೇ ಸಿದ್ಧಿಸಿತ್ತ ಅವನಿಗೆ. ಯಾವ ಕಡೆನೂ ಗೊತ್ತಾಗವಾತ. 8-10 ದಿವಸಗಳ ಅಲಿದಾಡಿ ಕೊನೆಗೆ ಅವನ ಮುಖ ಸಿಕ್ತಂತ. ಮುಖ ಸಿಕ್ಕ ಮೇಲೆ ಮಲ್ಲರಸನ ಮುಖ ನೋಡಿ ಮಾದರಸ ಕೈ ಮುಗಿದು ಕೇಳ್ತಾನೆ, ಏನಿದು? ನನಗೆ ಹೋಗೋದಕ್ಕೆ, ಶ್ರೀಶೈಲದೊಳಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡು. ಆವಾಗ ಮಲ್ಲರಸ ಹೇಳ್ತಾನೆ, ನಿನ್ನ ಕೆಲಸ ಇಲ್ಲಿಲ್ಲ, ಬಸವಣ್ಣನ ಕಲ್ಯಾಣದೊಳಗೆ ಎಂಥ ಅದ್ಭುತವಾದಂಥ ಶರಣ ಸಂದೋಹ ಕೂಡ್ಯದ. ಆ ಶರಣ ಸಮೂಹದೊಳಗೆ ನೀನು ಹೋಗ್ಬೇಕು, ಅಲ್ಲಿ ಶರಣ ಬದುಕನ್ನು ಬದುಕಬೇಕು. ಆವಾಗ ನಿನಗಿಲ್ಲಿ ಶ್ರೀಶೈಲಕ್ಕೆ ಬರೋದಕ್ಕೆ ನಂತರದೊಳಗೆ ಅವಕಾಶದ, ಈಗಿಲ್ಲ ಅಂತೀಕೊಂಡು ಹೇಳಿದ. ಆವಾಗ ಅಲ್ಲೇ ಕೂತಿದ್ದವ ಯಾರು? ಮಾದರಸ. ಅಲ್ಲೇ ಕೂತಾಗ ಮಲ್ಲರಸ ಮತ್ತೊಂದು ರೂಪದೊಳಗೆ ವೇಷವನ್ನು ಮರೆಸ್ಕೊಂಡು ಹೋಗಿ ಕೂತ್ಕೋ ಅಂತ ಹೇಳಿದ್ದ. ಅಲ್ಲಿ ಕೂತ್ಕೊಂಡಿದ್ದವ ಮಾದರಸ, ಅವನ ಮಗ. ವೇಷವನ್ನು ಮರೆಸ್ಕೊಂಡು ಹೋಗಿ ಮತ್ತೊಂದು ವೇಷದೊಳಗೆ, ಅಂದರೆ ಕುರಿಗಳನ್ನು ಮೇಯಿಸುವಂಥ ವೇಷದೊಳಗೆ ಬಂದು ಆ ಕುರಿಗಳನ್ನ ಹೊಡ್ಕೊಂಡು ಅದೇ ಗಿಡದ ಬುಡಕ್ಕೆ ಬಂದವು. ಇವು ಯಾವ ಗಿಡದ ಬುಡಕ್ಕೆ ಕೂತಿದ್ದ, ಆ ಗಿಡದ ಬುಡಕ್ಕೆ ಬರ್ತಾನೆ. ಬಂದು ಆ ಗಿಡದ ತೆಳ್ಳಗೆ ನೆಳ್ಳಿಗೆ ವಿಶ್ರಾಂತಿಯನ್ನು ಮಾಡ್ತಿದ್ದ. ವಿಶ್ರಾಂತಿಯನ್ನು ಮಾಡುವಂಥ ಸಂದರ್ಭದೊಳಗೆ ಏನಾಗ್ತದೆ, ಅಲ್ಲಿ ಆ ಕುರಿಗಳಿಗೆ ಮೇಯಿಸುವುದಕ್ಕಾಗಿ ಜಾಲಿ ಗಿಡ, ಆ ಜಾಲಿಕಾಯಿ ಬಡಿದು ಅಲ್ಲಿ ಕೆಡುತ್ತಿದ್ದ. ತೆಳಗೆ ಕುರಿಗಳು ತಿಂತಿದ್ದು. ಅವು ಏನಾಯಿತು, ಜಾಲಿಕಾಯಿಗಳು ಬಂದು ಈ ಮಾದರಸನಿಗೆ ಬಡಿಯಾಕತ್ತು. ಮಾದರಸನಿಗೆ ಬಡಿಯಾಕತ್ತು ಕೂಡಲೇ ಅವಾಗ ಅವಂತಾನೆ, ಮಾದರಸ ಬೈತಾನ ಅವನ್ನ, ಇಲ್ಲಿ ನಾನು ಕುಂತೀನಿ ಕಾಂತತಿಲ್ಲ ನಿನಗೆ, ನಾನಿಲ್ಲಿ ಕುಂತೀನಿ ಕಾಂತದ ಇಲ್ಲೋ, ಇಲ್ಲೇನೋ ಮತ್ತು ಬೇರೆ ಗಿಡ ಇಲ್ಲ ನಿನಗೆ ಕುರಿಗಳನ್ನು ಮೇಸಾಕಂತ ಕೇಳಿದವ. ಆವಾಗ ಅವ ಇವನಿಗೆ ತಿಳಿಸಿ ಹೇಳಕ್ಕೆ ಬಂದವ. ಅವಂದ,
ನೀ ಇಲ್ಲಿ ಕುತ್ತೀನಿ ಕಾಣ್ತದ ಇಲ್ಲೋ ಬೇರೆ ಗಿಡ ಅದಾವಿಲ್ಲ ನಿನಗೆ ಮೇಸಾಕಂತ ಕೇಳಿದಿ, ನಿನಗೆ ಕುಂಡ್ರಾಕ ಬೇರೆ ಗಿಡ ಅದಾವಿಲ್ಲ, ಇಲ್ಲೇ ಕುಂಡ್ರಬೇಕತ್ತೇನೈತಿ, ಎಲ್ಲರೇ ಕುಂಡ್ರು, ನನ್ನ ಕುರಿ ಇಲ್ಲಿ ಬಂದಾವ, ಇಲ್ಲಿ ಮೇಯಿಸ್ತೀನಿ ನಾನು. ಹಿಂಗಂದಾಗ ಸಿಟ್ಟು ಬಂತವನಿಗೆ. ಸಿಟ್ಟು ಬಂದಾಗ ಅವಾಗ ಮಲ್ಲರಸ ಮಾದರಸನಿಗೆ ಹೇಳ್ತಾನೆ, ಶರಣನಾಗಿರ್ತಕ್ಕಂಥವನಿಗೆ ಕೋಪ ಬರ್ತದೆ ಅಂತಂದರೆ ಅವನಿಗೆ ಶರಣತ್ವ ಅಳವಟ್ಟಿಲ್ಲ ಅಂತದ್ರ ಅರ್ಥ. ಆ ಕೋಪ, ಆ ಸಿಟ್ಟು ಇನ್ನೊಬ್ಬರನ್ನೇನೂ ಮಾಡೋದಿಲ್ಲ. ಸಿಟ್ಟು ಬೇರೆದವ್ರನ್ನೇನೂ ಮಾಡಂಗಿಲ್ಲ. ನಿಮ್ಮ ಮನೆಯೊಳಗೆ ಒಲೆಯೊಳಗೆ ಬೆಂಕಿ ಹಚ್ಚಿರ್ತೀರಿ, ಆ ಬೆಂಕಿ ಯಾರನ್ನು ಸುಡ್ತದ? ಮಗ್ಲ ಮನೆಯವ್ರನ್ನ, ಹೌದು, ಮಗ್ಲ ಮನೆಯವ್ರನ್ನ ಸುಡ್ತದೇನೋ? ಇಲ್ಲ. ಆ ಬೆಂಕಿ ತಪ್ಪಿ ಹಿಡಿದ್ರೆ ಅಡುಗೆ ಮಾಡುವ ಹೊತ್ತಿನೊಳಗೆ ಮೇಲೆ ಮೇಲೆ ನಮ್ಮ ಕೈಯ ಸುಡ್ತಿರ್ತತಿ, ನಮ್ಮ ಮನೆಯ ಬೆಂಕಿ, ಹೌದಿಲ್ರಿ? ಮನೆಯೊಳಗನ ಕಿಚ್ಚು ಮನೆಯ ಸುಡುವುದಲ್ಲದೆ ನೆರೆ ಮನೆ ಸುಡುವುದೇ ಕೂಡಲ ಸಂಗಮ ದೇವ. ಮನೆಯಾಗಿನ ಬೆಂಕಿ ನಮ್ಮನ್ನು ಸುಡ್ತದ. ಈ ನಮ್ಮೊಳಗೆ ಸಿಟ್ಟನ್ನೋ ಬೆಂಕಿ ಏನೈತೆ ಅಲ್ರಿ, ಇದು ಬೇರೆದವ್ರಿಗೆ ತೊಂದರೆ ಮಾಡ್ತೈತೆ ಅಂದರೆ ನೀವು ಮಾಡ್ತದ. ಈ ಸಿಟ್ಟು ಮೊದಲು ನಮ್ಮನ್ನು ಸುಡ್ತದ, ಟೈಮ್ ಸಿಕ್ಕರೆ ಮುಂದೆ ಬೇರೆದವ್ರಿಗೆ. ಅದಕ್ಕೆ ಈ ಸಿಟ್ಟು ಹತ್ತು ಅಂತಂದ್ರೆ ನೋಡ್ರಿ, ಒಂದು ಸಲ ಈ ಆರೋಗ್ಯದ ವ್ಯವಸ್ಥೆಯೊಳಗೆ ಹೇಳ್ತಾರೆ, ಒಮ್ಮೆ ಸಿಟ್ಟಿಗೆದ್ದರೆ ಅದು ಸರಿ ಹೋಗೋದಕ್ಕೆ, ನಾರ್ಮಲ್ ಸ್ಟೇಜಿಗೆ ಬರೋದಕ್ಕೆ 6.5 ಗಂಟೆ ಬೇಕಂತ ಟೈಮ್, 6.5 ತಾಸು ಅಷ್ಟು ರಕ್ತ ಸಂಚಾರ. ಒಮ್ಮಿಂದೊಮ್ಮಿಗೆ ನೋಡ್ಬೇಕ್ರಿ ನೀವು, ಸಿಟ್ಟಿಗೆದ್ದವ್ರು ಮಾರಿ ಹಂಗೆ ಕೆಂಪಗಾಗಿ ದುಮ್ಮು 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 ನೀವು ನೋಡ್ತಿರ್ತಿರಲ್ಲ ದಿವಸ. ನಿಮಗೇನು ನಾ ಹೇಳೋದೈತಿ, ಬೆಳಗ್ಗೆ ಎದ್ದು ಕೂಡಲೇ ನೋಡ್ತಿರ್ತೀರಿ, ಎಲ್ಲ ಅದ್ರಾಗೆ ಇರ್ತೀರಿ. ನಿಮ್ಗೆ ನಾ ಏನು ಅದ್ರ ಬಗ್ಗೆ ಏನು ಹೇಳಕ್ಕೆ ನಾ ಏನು ನಿಮ್ಮಟ್ಟು ಶಾನೆ ಅಲ್ಲ. ಅಷ್ಟು ಸಿಟ್ಟು ಏನು ಮಾಡ್ತದೆ, ನಮ್ಮನ್ನು ಸುಡ್ತದ. ಒಬ್ಬ ಋಷಿ ತಪಸ್ಸಿಗೆ ಕೂತಿದ್ದತ್ತು. ಗಿಡದ ತೆಳಗೆ ತಪಸ್ಸಿಗೆ ಕೂತಾಗ ಭಾಳ ದಿವಸ ಆಗಿತ್ತು. ತಪಸ್ಸು ಹಂಗೆ ಮುಂದುವರೆದಿತ್ತು. ಒಂದು ದಿವಸ ಆ ತಪಸ್ಸಿಗೆ ಕೂತಾಗ ಅಲ್ಲೇ ಕೂತು ಗಿಡದೊಳಗನೆ ಟೊಂಗಿಯೊಳಗೆ ಒಂದು ಪಕ್ಷಿ ಅಲ್ಲಿ ಮ್ಯಾಲೆ ಕೂತಿತ್ತು. ಅದಕ್ಕೇನು ಗೊತ್ತು, ಇವನು ತಪಸ್ಸಿಗೆ ಕೂತಾನ, ಅದಕ್ಕೆ ಕೂತಾನ, ಅದಕ್ಕೇನು ಮಣ್ಣು ಗೊತ್ತು, ಕುಡ್ರು ಹಂಗೆ ಕೂತಿತ್ತು. ಆಕಸ್ಮಿಕವಾಗಿ ಅದು ಹೊಲಸು ಮಾಡಿತ್ತು. ಯಾರ ಮೇಲೆ? ಇವೇನು ತಪಸ್ಸಿಗೆ ಕೂತಿದ್ಲ ಇವನ ಮಾರಿ ಮೇಲೆ ಬಿತ್ತು. ಬರೋಬ್ಬರಿ ಅದು ಮಾರಿ ಮೇಲೆ ಬಿದ್ದ ಕೂಡಲೇ ಸಿಟ್ಟು ಬತ್ತವನಿಗೆ. ಸಿಟ್ಟು ಬಂದು ಸಿಟ್ಟಿನಿಂದ ಹಿಂಗೇನು ಕೂತಿದ್ದ, ಹಿಂಗೆ ಕಣ್ಣು ತೆಗೆದು ಸಿಟ್ಟಿನಿಂದ ನೋಡಿದ. ನಿಮ್ಗೆ ಹೇಳ್ತೀನಿ, ಅವನಿಗೆ ಅಂಥ ತಪಶಕ್ತಿ ಸಿದ್ಧಿಸಿತ್ತು ಅಂತಂದರೆ ಕ್ಷಣಾರ್ಧದೊಳಗೆ ಆ ಗುಬ್ಬಿ ಸುಟ್ಟು ಬೂದಿಯಾಗಿ ತೆಳಗೆ ಬಿತ್ತು. ಅವಂದ ಚಲೋ ತಯಾರಾಗಿನಂದ. ಯಾರು? ಏನು ತಪಸ್ಸಿಗೆ ಕೂತಿದ್ಲ ಯತಿ, ಋಷಿ, ಮುನಿ ತಪಸ್ಸಿಗೆ ಕೂತಿದ್ದ, ಚಲೋ ತಯಾರಾಗೇನಿ, ಇನ್ನೇನು ನೋಡು ಏನಂತ ಇಕೊಂಡು ಹೇಳಿ ಊರಾಗ ಬಂದು ಒಂದು ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂತಂದ. ಆ ಮನೆಯೊಳಗೆ ಹೆಣ್ಮಗಳ ಗಂಡಗೆ ಊಟಕ್ಕೆ ನೀಡಾಕತ್ತಿದ್ದಳು. ಆಕೇನು ಹೋಗೋ ನೀಡೋದಿಲ್ಲ ಅಂತ ಏನು ಅಂದಿದ್ದಿಲ್ಲ. ನೀಡೋದಕ್ಕೆ ಸ್ವಲ್ಪ ತಡ ಆಯ್ತು ಅಷ್ಟೇ. ಸ್ವಲ್ಪ ತಡ ಆಯಿತು. ನೀಡಾಕ ತೊಗೊಂಡು ಬಂದಳು. ಲಕ್ಷ ಕೊಡ್ರೆ ಭಾಳ ಮಜಾ ಅದ. ನೀಡಾಕ ತೊಗೊಂಡು ಬಂದಳು. ಕೈಯೊಳಗೆ ರೊಟ್ಟಿಯನ್ನು ಪಲ್ಯ ಹಚ್ಚಿಕೊಂಡು ಎರಡು ಕೈಯೊಳಗೆ ಹಿಡ್ಕೊಂಡು ಭಕ್ತಿಯಿಂದ ಆಕೆಯಲ್ಲಿ ಸೊಕ್ಕಿಲ್ಲ ಏನಿಲ್ಲ, ಅಗದಿ ಪ್ರಾಮಾಣಿಕವಾದ ಮನಸ್ಸಿನಿಂದ ನೀಡಾಕ ಬಂದಳು. ಆದ್ರೆ ತರಾಕ ಸ್ವಲ್ಪ ಲೇಟ್ ಆಯ್ತು. ಹಿಂಗೇನು ನೀಡಾಕತ್ತು ಬಂದಳು. ಇವು ಜೋಳಿಗೆ ತೆಗೆದು ನೀಡ್ಕೋಬೇಕಿಲ್ರಿ, ಸಿಟ್ಟಿಗೆದ್ದು ಹಿಂಗೆ ನೋಡಾಕತ್ತವನ್ನ. ಮುಂಜಾನೆ ಟೆಸ್ಟ್ ಮಾಡ್ಕೊಂಡಿದ್ದಲ್ರಿ, ಗುಬ್ಬಿ ಸುಟ್ಟು ಬಿದ್ದಿತ್ತು. ಸಿಟ್ಟಿಗೆದ್ದು ಹಿಂಗೆ ಕಣ್ಣು ತೆಗೆದು ನೋಡಾಕತ್ತ, ಏನೂ ಆಗಲಿಲ್ಲ. ಅವಾಗ ಆಕೆ ಹೇಳು, ನೀ ಕಣ್ಣು ತೆಗೆದ ಸಿಟ್ಟಿಲೆ ನೋಡಿದ್ರೆ ಸುಟ್ಟು ಬೀಳಾಕ ನಾ ಏನು ಗಿಡದಾನ ಹಕ್ಕಿ ಅಲ್ಲ ಅಂದಳಾಕಿ. ಎಷ್ಟು ಚಂದ ಹೇಳ್ತಾಳಲ್ರಿ. ಸಿಟ್ಟಿಗೆದ್ದು ನೋಡಿದ್ರೆ ಸುಟ್ಟು ಬೀಳಾಕ ನಾ ಗಿಡದಾನ ಹಕ್ಕಿ ಅಲ್ಲ. ಅವಾಗ ಇವಂಗೇನು ತಲೆಗೆ ಏರಿತ್ತಲ್ರಿ, ಜರ್ರ ತಿಳಿತ ತೆಳಗೆ. ನಾನು ಹಕ್ಕಿ ಸುಟ್ಟದ್ದು ಈಕಿಗೆ ಹೆಂಗೆ ಗೊತ್ತಾತು? ಅವಂದ, ಈ ಹೆಣ್ಮಗಳ ಸಾಮಾನ್ಯಳಲ್ಲ, ಅಸಾಮಾನ್ಯಳದಾಳ. ಹೆಂಗೆ ಕೇಳಿದವ, ನಾನು ಆ ಹಕ್ಕಿಯನ್ನು ಸುಟ್ಟದ್ದು ನಿನಗೆ ಹೆಂಗೆ ಗೊತ್ತಾತು? ಆಕೆ ಹೇಳು, ನೀನು ತಪಸ್ಸು ಮಾಡಿ ಅಂಥ ಸಿದ್ಧಿಯನ್ನು ಗಳಿಸ್ಕೊಂಡಿದ್ರೆ ಸಂಸಾರದೊಳಗಿದ್ದು ಕಷ್ಟದೊಳಗೆ ಎಲ್ಲ ಕಷ್ಟಗಳನ್ನು ಅನುಭವಿಸಿ, ನೋವನ್ನು ಅನುಭವಿಸಿ, ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು, ಎಲ್ಲರನ್ನ ಆರೈಕೆ ಮಾಡಿ, ಅವರ ಹೊಟ್ಟಿ ನೆತ್ತಿ ನೋಡಿಕೊಂಡು ಅವರೆಲ್ಲರದು ಹೊಟ್ಟಿ ನೆತ್ತಿ ತಂಪಿಟ್ಟಿಲ್ಲ, ಅದರ ಪುಣ್ಯ ಶಕ್ತಿ ನಿನಗಿಂತ ಹೆಚ್ಚು ನನಗೈತಿ ಅಂತ ಹೇಳಕ್ಕೆ.
ನೀವೇನು ಕಡಿಮೆ ಇದ್ರೆ ತಿಳ್ಕೊಬೇಡ್ರಿ, ನೀವು ಚಲೋ ತಾಕತ್ತಿರ್ತೈತಿ. ಸಂದರ್ಭ ಬಂದಾಗ ಅಂಥ ಶಕ್ತಿ ಸದುಪಯೋಗ ಆಗಬೇಕು. ಪವರ್ ಅಂತ ಹೇಳ್ತೀವಿ. ಆ ಪವರ್ ಶಕ್ತಿ, ಯಾವ ಶಕ್ತಿ ಸದ್ಬಳಕೆ ಆಗ್ತದೆ ಆ ಶಕ್ತಿ ವಿಶೇಷವಾಗಿ ಪರಿಗಣಿಸ್ತದೆ. ನೀರಿನೊಳಗೆ ಶಕ್ತಿ ಇರ್ತದೆ, ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ವಿದ್ಯುತ್ತಾಗಿ ಬರ್ತೈತಿಲ್ರಿ. ಆ ಶಕ್ತಿಯನ್ನು ಬಳಕೆ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಹಂಗೆ ನೀರಿನೊಳಗೆ ಆ ನಿರ್ಜೀವ ನೀರಿಗೆ ಜೀವ ಐತೇನ್ರಿ, ಕಲ್ಲಿಗೆ ಜೀವ ಐತೇನೋ, ಕಲ್ಲಿದ್ದಲಿಗೆ ಜೀವ ಐತೇನೋ, ಅಂಥಲ್ಲಿ ಶಕ್ತಿಯನ್ನು ಉತ್ಪಾದಿಸುವಂಥ ತಾಕತ್ತು ನೀರಿಗೆ, ಕಲ್ಲಿಗೆ, ಕಟ್ಟಿಗೆಗೆ, ನಿರ್ಜೀವ ವಸ್ತುಗಳಿಗೆ ಐತಿ ಅಂತಂದ್ರೆ ಜೀವಂತ ಚೈತನ್ಯಕ್ಕೆ ಅಂಥ ಶಕ್ತಿಯನ್ನು ಉತ್ಪಾದಿಸೋ ವ್ಯಕ್ತಿತ್ವ ಇಲ್ಲಂತ ಹೆಂಗೆ ಹೇಳ್ತೀರಿ? ಇದೆ, ಐತಿ, 100%, ನೋ ಡೌಟ್, ಸಂಶಯನೇ ಬೇಕಾಗಿಲ್ಲ. ಅಂಥ ತಾಕತ್ತಿದೆ. ಅದರ ಕಡೆಗೆ ನಮ್ಮ ಲಕ್ಷ್ಯ ಬೇಕು, ನಮ್ಮ ಗಮನ ಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಅಂಥ ಶಕ್ತಿ ಇರ್ತದೆ. ಆ ಶಕ್ತಿಯನ್ನು ತಿಳಿಯುವಂಥ, ಅದನ್ನು ಆಲೋಚಿಸಿ ವಿವೇಚಿಸಿ ನೋಡುವಂಥ, ಅದಕ್ಕೆ ಹೇಳ್ತಾರೆ ಅಂತರಂಗದ ನಿರೀಕ್ಷಣೆ. ನಮ್ಮೊಳಗೆ ನಾವು ನೋಡಿಕೊಳ್ಳುವಂಥದ್ದು. ಕನ್ನಡಿಯ ನೋಡುವ ಅಣ್ಣಗಳಿರ ನಿಮ್ಮಂತರಂಗವ ನೋಡಿರೆ, ಲಿಂಗವ ನೋಡಿರೆ, ಜಂಗಮವ ನೋಡಿರೆ. ಕನ್ನಡಿ ನೋಡೋದಲ್ಲ, ನಮ್ಮ ಅಂತರಂಗವನ್ನು ನೋಡೋದು, ಲಿಂಗವನ್ನು ನೋಡೋದು, ಜಂಗಮವನ್ನು ನೋಡೋದು. ಇದು ಸಂಸ್ಕೃತಿ, ಇದು ಸಂಸ್ಕಾರ, ಇದು ಶರಣ ಪರಂಪರೆ. ಇದು ಬಸವಾದಿ ಶರಣರು ನಮಗೆ ತೋರಿದ ಅತ್ಯಮೂಲ್ಯವಾದ ಶಿವಯೋಗದ ಮಾರ್ಗ ಅನ್ನೋದನ್ನು ನಾವು ನೀವೆಲ್ಲ ನೆನಪಿಟ್ಕೊಳ್ಳೋಣ.